ಸ್ನೇಹಿತರೆ, ಧರ್ಮ, ಶೌರ್ಯ ಮತ್ತು ಸ್ವಾಭಿಮಾನದ ಸಂಕೇತವಾದಂತಹ ವಂಶ. ಇದು ಸಿಂಹಾಸನಕ್ಕಾಗಿ ಅಲ್ಲ, ಸ್ವತಂತ್ರಕ್ಕಾಗಿ ಬದುಕಿದ ವಂಶ. ಯುದ್ಧಕ್ಕಿಂತ ಬುದ್ಧಿಗೆ ಹೆಚ್ಚು ಮಹತ್ವ ಕೊಟ್ಟಂತ ವಂಶ ಯದುವಂಶ. ಹಾಗಿದ್ರೆ ಯದುವಂಶ ಏಕೆ ನಾಶ ಆಯಿತು, ಕಾರಣ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಕುರುಕ್ಷೇತ್ರ ಯುದ್ಧ ಮುಗಿದು 36 ವರ್ಷಗಳು ಕಳೆದಿರುತ್ತೆ. ಯುಧಿಷ್ಠಿರನ ರಾಜ್ಯಭಾರ ಆರಂಭವಾಗಿ ಹಲವು ವರ್ಷಗಳಾಗಿರುತ್ತೆ. ಜನರು ಯುದ್ಧದ ಭೀಕರತೆಯನ್ನು ನಿಧಾನವಾಗಿ ಮರೆತಾ ಇರ್ತಾರೆ. ಯುದ್ಧದ ನಂತರ ಕ್ಷಾಮ ಮತ್ತು ಸಾಂಕ್ರಾಮಿಕ ರೋಗಗಳಿಂದ ಜನರು ಬಹಳ ಕಷ್ಟಪಡ್ತಾ ಇರ್ತಾರೆ. ಪಾಂಡವರು ಅಶ್ವಮೇಧ ಯಾಗವನ್ನು ನೆರವೇರಿಸಿ ಅಪಾರ ಸಂಪತ್ತನ್ನ ರಾಜ್ಯಕ್ಕೆ ತರ್ತಾರೆ. ಅದೆಷ್ಟೇ ಅಷ್ಟೈಶ್ವರ್ಯ, ಅಪಾರ ಸಂಪತ್ತು ಇದ್ದರೂ ಸಹ ಜನಗಳ ಜೀವನದಲ್ಲಿ ಸಂಪೂರ್ಣ ನೆಮ್ಮದಿ ಇರೋದಿಲ್ಲ. ರಾಜ್ಯದ ಐಶ್ವರ್ಯ ಹೆಚ್ಚಾದಂತೆ ಜನರಲ್ಲಿ ಅಹಂಕಾರ, ಅನ್ಯಾಯ, ಲೋಭ, ದುರಾಸೆ ಹೆಚ್ಚಾಗತೊಡಗುತ್ತೆ. 100 ವರ್ಷಗಳಿಂದ ಉಳಿದಿದ್ದ ಧರ್ಮದ ಮಾರ್ಗ ನಿಧಾನವಾಗಿ ಕುಸಿಯತೊಡಗುತ್ತೆ. ಯುಧಿಷ್ಠಿರ ಮತ್ತು ಪಾಂಡವರು ವೃದ್ಧಾಪ್ಯಕ್ಕೆ ಕಲ್ಲಿಡ್ತಾ ಇರ್ತಾರೆ. ಸಾಧ್ಯವಾದಷ್ಟು ಧರ್ಮ ಪಾಲನೆಯನ್ನು ಮಾಡಲು ಪ್ರಯತ್ನಿಸ್ತಾ ಇರ್ತಾರೆ. ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ವಿದುರರು ವನಪ್ರಸ್ಥವನ್ನು ಸ್ವೀಕರಿಸಿ ತಪಸ್ಸಿನಲ್ಲಿ ಲೀನರಾಗ್ತಾರೆ. ನಂತರ ಅವರು ದೇಹತ್ಯಾಗವನ್ನು ಸಹ ಮಾಡ್ತಾರೆ. ಇನ್ನೂ ಅನೇಕರು ಹಿಮಾಲಯದ ಕಡೆ ಮನೋವೃತ್ತಿಯನ್ನು ಬದಲಿಸಿಕೊಂಡು ಹೊಸ ಹೊಸ ಧರ್ಮಗಳು, ಆಚರಣೆಗಳು, ನಂಬಿಕೆಗಳನ್ನು ಹುಟ್ಟಿ ಹಾಕ್ತಾರೆ. ಒಂದು ದಿನ ಯುಧಿಷ್ಠಿರನಿಗೆ ಭಯಾನಕ ಕನಸು ಕಾಣತೊಡಗುತ್ತೆ. ಆ ಕನಸಿನಲ್ಲಿ ಸರ್ಪಗಳು ಸುತ್ತುವರಿದಂತೆ, ಸಮುದ್ರಗಳು ಉಕ್ಕಿ ಹರಿದಂತೆ, ಭೂಮಿ ಬಿರುಕು ಬಿಟ್ಟಂತೆ, ನೀರು ಹಿಮವಾಗಿದಂತೆ ಇಂತಹ ಅನೇಕ ಅಪಶಕುನಗಳು ಕಾಣತೊಡಗುತ್ತೆ. ಈ ವಿಚಿತ್ರವಾದ ಕನಸಿನ ಅರ್ಥವನ್ನು ತಿಳಿಯಲು ಕುಲಗುರು ಹಾಗೂ ಪುರೋಹಿತರನ್ನು ಭೇಟಿ ಮಾಡಬೇಕು ಅಂತೇಳಿ ನಿರ್ಧರಿಸ್ತಾರೆ. ಸ್ನೇಹಿತರೆ, ಇದೇ ಸಮಯದಲ್ಲಿ ಶ್ರೀಕೃಷ್ಣನು ಸಹ ದ್ವಾರಕೆಯಲ್ಲಿ ನಿದ್ರಿಸೋದಿಲ್ಲ. ಕಾರಣ ಏನಂದ್ರೆ, ಶ್ರೀಕೃಷ್ಣನಿಗೆ ಒಂದು ಚಿಂತೆ ಕಾಡ್ತಾ ಇರುತ್ತೆ. ಧರ್ಮ ಸ್ಥಾಪನೆಗಾಗಿ ನಾನು ಮಾಡಿದಂತಹ ಮಹಾಯುದ್ಧದ ನಂತರವೂ ಲೋಕದಲ್ಲಿ ಏತಕ್ಕಾಗಿ ಅಧರ್ಮ ಹೆಚ್ಚಾಗ್ತಿದೆ, ಅಥವಾ ನಾನು ಗೀತೋಪದೇಶವನ್ನು ಮಾಡಿದ್ದು ಸಂಪೂರ್ಣವಾಗಿ ಜನರು ಅರ್ಥ ಮಾಡಿಕೊಂಡಿದ್ದಾರೆಯೇ, ಏತಕ್ಕಾಗಿ ಜನರು ಕರ್ತವ್ಯವನ್ನು ಬಿಟ್ಟು ಫಲದ ಮೇಲೆ ಮಾತ್ರ ಗಮನ ಹರಿಸುತ್ತಿದ್ದಾರೆ ಎಂದು ಪರಮಾತ್ಮನು ಚಿಂತಾಕ್ರಾಂತರಾಗಿರ್ತಾರೆ. ಅದೇ ಸಮಯದಲ್ಲಿ ಗಾಂಧಾರಿ ಕೊಟ್ಟಂತ ಶಾಪವನ್ನ ನೆನಪಿಸ್ಕೊಳ್ತಾರೆ. ಗಾಂಧಾರಿಗೆ ತನ್ನ ಮಕ್ಕಳ ಮೇಲೆ ವಿಪರೀತವಾದಂತಹ ಮಮತೆ ಇರುತ್ತೆ. ಯಾವುದೋ ಒಂದು ಕೆಟ್ಟ ಸಮಯದಲ್ಲಿ ತನ್ನ ಮಕ್ಕಳಿಗೆ ಒಂದು ಶಾಪವನ್ನ ನೀಡ್ತಾಳೆ. ಆ ಒಂದು ಶಾಪ ಅನಿವಾರ್ಯವೆಂದು ಶ್ರೀಕೃಷ್ಣನಿಗೂ ಸಹ ತಿಳಿದಿರುತ್ತೆ. ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಪರಮಾತ್ಮನು ಹೇಳ್ತಾರೆ, ಕುಪುತ್ರೋ ಭವತಿ ಕುಮತನಾ ಭವತಿ, ಅಂದ್ರೆ ಕೆಟ್ಟ ಮಗು ಹುಟ್ಟಬಹುದು, ಆದ್ರೆ ಕೆಟ್ಟ ತಾಯಿ ಎಂದಿಗೂ ಇರಲಾರಳು ಅಂತ. ಇತ್ತ ದ್ವಾರಕೆಯ ಯಾದವರಲ್ಲಿ ಅಹಂಕಾರ ಹೆಚ್ಚಾಗತೊಡಗುತ್ತೆ. ಕೃಷ್ಣನ ಬುದ್ಧಿ ಮತ್ತು ಬಲರಾಮನ ಶಕ್ತಿಯಿಂದ ಯಾದವರು ಮಹಾಶಕ್ತಿಶಾಲಿಗಳಾಗ್ತಾರೆ. ಶತ್ರುಗಳೆಲ್ಲ ನಾಶವಾಗ್ತಾರೆ. ಐಶ್ವರ್ಯ ಹೆಚ್ಚಾಗುತ್ತೆ. ಯುದ್ಧಗಳಿಲ್ಲದೆ ಯುವಕರಲ್ಲಿ ಅಹಂಕಾರ ಮತ್ತು ನಿರ್ಲಕ್ಷ್ಯ ವಿಪರೀತವಾಗುತ್ತೆ. ಒಂದು ದಿನ ಕಣ್ವ, ನಾರದ ಮತ್ತು ಮುಂತಾದ ಮಹರ್ಷಿಗಳು ದ್ವಾರಕೆಗೆ ಬರ್ತಾರೆ. ಯಾದವ ಯುವಕರು ಅವರನ್ನ ಅಪಹಾಸ್ಯ ಮಾಡ್ತಾರೆ. ಶ್ರೀಕೃಷ್ಣನ ಪುತ್ರನಾದಂತಹ ಸಂಭನನ್ನು ಸ್ತ್ರೀಯ ವೇಷದಲ್ಲಿ ಮರೆಮಾಚಿ, ಇವಳು ಗರ್ಭಿಣಿ, ಮಗುವಾಗುವುದೇನೆ ಎಂದು ಋಷಿಗಳನ್ನ ಪ್ರಶ್ನೆ ಮಾಡ್ತಾರೆ. ಅದನ್ನು ಕೇಳಿದಂತ ಮಹರ್ಷಿಗಳು ಕೋಪಗೊಂಡು ಒಂದು ಶಾಪವನ್ನು ಕೊಡ್ತಾರೆ. ಆ ಶಾಪ ಏನಂದ್ರೆ, ಈ ಗರ್ಭದಿಂದ ಕಬ್ಬಿಣದ ಮುಸುಳು ಹುಟ್ಟಲಿ, ಆ ಮುಸುಳಿನಿಂದ ನಿಮ್ಮ ಇಡೀ ಯದುವಂಶವೇ ನಾಶವಾಗಿ ಹೋಗಲಿ ಅಂತೇಳಿ ಒಂದು ಶಾಪವನ್ನ ಕೊಡ್ತಾರೆ.
ಸ್ನೇಹಿತರೆ, ಈ ಒಂದು ಶಾಪದಿಂದಲೇ ಯದುವಂಶ ನಾಶವಾಗಿ ಹೋಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಯದುವಂಶ ಅಂತ್ಯವಾದಂತಹ ಕತೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.